ನಮಸ್ಕಾರ ಸ್ನೇಹಿತರೆ ಹಾಗೂ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 2026ರ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಬಗ್ಗೆ ತಿಳಿಯೋಣ. ಹಾಗೆ ಕನ್ಯಾ ರಾಶಿಯವರ ಸ್ವಭಾವವು ವಿಭಿನ್ನವಾಗಿರುತ್ತದೆ. ಯಾಕೆಂದರೆ ಕೆಲವೊಮ್ಮೆ ಜವಾಬ್ದಾರಿಗಳನ್ನು ಹೆಚ್ಚಾಗಿ ತಮ್ಮ ಮೇಲೆ ಆಕರ್ಷಿಸುವಂತವರು ಕನ್ಯಾ ರಾಶಿಯವರು. ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ಮಾಡುವಂತ ಗುಣ ನಿಮ್ಮದು. ಸಣ್ಣ ವಿಷಯಗಳನ್ನು ಗಮನಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸ್ವಭಾವ ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಕುಟುಂಬದ ಬಗ್ಗೆ ಕಾಳಜಿ, ಕೆಲಸದ ಬಗ್ಗೆ ಪ್ರಾಮಾಣಿಕತೆ ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಗುಣ ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷಗೊಳಿಸುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ಯೋಜನೆ ಅಥವಾ ಯೋಚಿಸುವ ಸ್ವಭಾವವೇ ನಿಮ್ಮ ಮೇಲೆಯೇ ಅನಗತ್ಯ ಒತ್ತಡವನ್ನು ತರುತ್ತದೆ. ಇನ್ನು ಆಗಸ್ಟ್ 2026 ತಿಂಗಳಿನಲ್ಲಿ ನಿಮ್ಮ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯವನ್ನು ಪರೀಕ್ಷಿಸುವಂತ ಜೊತೆಯಲ್ಲಿ ಸರಿಯಾದ ಸಮಯಕ್ಕೆ ಹೊಸ ಅವಕಾಶಗಳನ್ನು ಬಾಗಿಲನ್ನು ತೆರೆಯುವಂತ ಸಾಧ್ಯತೆಯೂ ಹೆಚ್ಚಾಗಿದೆ. ಈ ಆಗಸ್ಟ್ 2026 ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲ, ಹಣದ ಚಿಂತೆ, ಕೆಲಸಗಳಲ್ಲಿ ಆಗುತ್ತಿದ್ದ ವಿಳಂಬ ಅಥವಾ ಕುಟುಂಬದ ಒತ್ತಡ ಇವೆಲ್ಲವೂ ನಿಧಾನವಾಗಿ ಹೊಸ ದಿಕ್ಕಿನ ಕಡೆಗೆ ನಡೆಯುವಂತ ತಿಂಗಳಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ. ಈ ತಿಂಗಳು ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವು ಮೊದಲ ನೋಟಕ್ಕೆ ದೊಡ್ಡದಾಗಿ ಕಾಣಬಹುದು. ಕೆಲವು ಅವಕಾಶಗಳು ಕೂಡ ಸಣ್ಣದಾಗಿ ಕಾಣಬಹುದು. ಆದರೆ ಎಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ದೊಡ್ಡ ತಿರುವುಗಳ ಸಾಧ್ಯತೆಯೂ ಹೆಚ್ಚಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಯಾಕೆಂದರೆ ತಿಂಗಳ ಕೊನೆಯ ಭಾಗದಲ್ಲಿ ನಡೆಯುವ ಒಂದು ಬದಲಾವಣೆ ಕನ್ಯಾ ರಾಶಿಯವರ ಆಳವಾದ ಜೀವನದ ಮೇಲೆ ವಿಶೇಷ ಪರಿಣಾಮಗಳನ್ನು ಬೀರಬಹುದು. ಬನ್ನಿ ಈಗ ಒಂದೊಂದಾಗೆ ತಿಳಿದುಕೊಳ್ಳೋಣ. ಇನ್ನು ಒಟ್ಟಾರೆ ಭವಿಷ್ಯ ನೋಡುವುದಾದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ನಿಮ್ಮ ರಾಶಿಯ ಮೇಲೆ ಶುಕ್ರನ ಅನುಗ್ರಹದಿಂದ ಪ್ರಭಾವದಲ್ಲಿ ನಿಮ್ಮ ವ್ಯಕ್ತಿತ್ವವು ಹೊಸ ಆತ್ಮವಿಶ್ವಾಸವನ್ನು ಕಾಣಬಹುದು. ನೀವು ಹಿಂದೆ ಮುಂದೂಡಿದ ಕೆಲಸಗಳು ಈಗ ಪೂರ್ಣಗೊಳ್ಳುವ ಮನೋಭಾವ ಸಿಗಬಹುದು. ಅದೇ ಸಮಯದಲ್ಲಿ ಮಂಗಳನ ಚಲನೆಯಿಂದ ಕೆಲಸದ ವೇಗ ಹೆಚ್ಚಾಗಬಹುದು. ಕೇತು ಸಂಬಂಧದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿದರೆ ಒಳ್ಳೆಯದು. ತಿಂಗಳಿನ ಮೊದಲನೆಯ ವಾರದಲ್ಲಿ ಸ್ವಲ್ಪ ನಿಧಾನವಾಗಿ ಸಮಯ ಸಾಗುತ್ತಿದೆ ಎಂದು ಅನ್ನಿಸಬಹುದು. ಆದರೆ ಎರಡನೆಯ ವಾರದಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುವ ಲಕ್ಷಣವನ್ನು ಕೂಡ ನೀವು ಕಾಣುತ್ತೀರಾ. ಇನ್ನು ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವಂತ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಹತ್ವದ ಬೆಳವಣಿಗೆಯನ್ನು ಕಾಣುವಂತ ಸಮಯವಾಗಿದೆ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದಂತ ಪರಿಶ್ರಮವನ್ನು ಹಿರಿಯರು, ಅಧಿಕಾರಿಗಳು ಗಮನಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸಭೆಗಳು, ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು. ಆರಂಭದಲ್ಲಿ ಇದರಿಂದ ಒತ್ತಡ ಎನಿಸಿದರೂ ಇದೇ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವುದಕ್ಕೆ ಉಪಯುಕ್ತವಾಗಿರುವಂಥದ್ದು. ಬುಧನ ಅನುಕೂಲಕರ ಪ್ರಭಾವದಿಂದ ಮಾತನಾಡುವ ರೀತಿ, ಲೆಕ್ಕಾಚಾರ, ದಾಖಲೆಗಳ ಕೆಲಸ ಮತ್ತು ಸಂವಹನ ಉತ್ತಮವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸಂದೇಶನಕ್ಕೆ ಹೋಗುವವರು ಅಥವಾ ಹೊಸ ಉದ್ಯೋಗಕ್ಕೆ ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಆದರೆ ಒಂದು ಎಚ್ಚರಿಕೆ, ಶನಿಯ ಪ್ರಭಾವದಿಂದ ನಿಮ್ಮ ಮಾಡಿದ ಕೆಲಸದ ಫಲ ಸ್ವಲ್ಪ ತಡವಾಗಿ ಸಿಗಬಹುದು. ಅದಕ್ಕಾಗಿ ಬೇಸರರಾಗಬಹುದು. ಈ ತಿಂಗಳು ತಾಳ್ಮೆಯಿಂದ ಮುಂದೆ ಕೆಲಸವನ್ನು ಮುಂದುವರಿಸಿದರೆ ತಿಂಗಳ ದೊಡ್ಡ ಗೆಲುವು ಕಾಣಬಹುದಾಗಿದೆ. ಇನ್ನು ವ್ಯಾಪಾರಿಗರಿಗೆ ಈ ತಿಂಗಳು ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳು ದೊರೆಯುವಂತ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾಗಿ ಆನ್ಲೈನ್ ವ್ಯಾಪಾರ, ಶಿಕ್ಷಣ, ಆರೋಗ್ಯ, ಸೇವಾ ಕ್ಷೇತ್ರದ ಅಥವಾ ಡಿಜಿಟಲ್ ಉದ್ಯಮದಲ್ಲಿರುವವರಿಗೆ ಆದಾಯ ಹೆಚ್ಚುವ ಅವಕಾಶಗಳು ಕೂಡ ಇದೆ. ಆದರೆ
ಪಾಲುದಾರಿಕೆ ವ್ಯವಹಾರ ಮಾಡುವ ಮೊದಲು ದಾಖಲೆಗಳನ್ನು ಸಂಪೂರ್ಣವಾಗಿ ಓದಿ ಸಹಿ ಮಾಡುವುದು ಉತ್ತಮ. ಸಣ್ಣ ಪುಟ್ಟ ತಪ್ಪು ಮಾಡಿ ಮುಂದೆ ದೊಡ್ಡ ಸಮಸ್ಯೆಯಾಗಬಹುದು. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ಸಮಯವಾಗಿರುತ್ತದೆ. ಹಣದ ಹೂಡಿಕೆಗಳನ್ನು ಹಂತ ಹಂತವಾಗಿ ಮಾಡುವುದು ಉತ್ತಮ. ಇನ್ನು ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ. ಹಿಂದೆ ನಿಂತಿದ್ದ ಹಣದ ಮರಳಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ವೇತನ ಹೆಚ್ಚಳ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಕೂಡ ಸಿಗಬಹುದು. ಆದರೆ ಈಗ ಸಮಯದಲ್ಲಿ ಮನೆಯ ಅಗತ್ಯಗಳು, ವಾಹನದ ವೆಚ್ಚ ಅಥವಾ ಆರೋಗ್ಯದ ಸಂಬಂಧಿತ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಈ ತಿಂಗಳು ಖರ್ಚು ಮಾಡುವ ಮೊದಲು ಇದು ನಿಜವಾಗಿಯೂ ಅಗತ್ಯವೇ ಎಂದು ಒಂದು ಬಾರಿ ಯೋಚಿಸಿ. ತಿಂಗಳ ಕೊನೆಯ ವಾರದಲ್ಲಿ ಹಣದ ಅರಿವು ಉತ್ತಮ ಮೊದಲ ಭಾಗಕ್ಕಿಂತ ಉತ್ತಮವಾಗಿರುತ್ತದೆ. ಇನ್ನು ಕುಟುಂಬದ ವಿಷಯದಲ್ಲಿ ಸಾಮಾನ್ಯವಾಗಿ ಸಂತೋಷವನ್ನು ನೀವು ಕಾಣಬಹುದಾಗಿದೆ. ಆದರೆ ಕೆಲವೊಮ್ಮೆ ನಿಮ್ಮ ಮಾತನ್ನು ಮನೆಯವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಯಾವುದೇ ವಿಷಯದಲ್ಲಿ ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿ. ಹಿರಿಯರ ಸಲಹೆ ಈ ತಿಂಗಳು ನಿಮಗೆ ದೊಡ್ಡ ಸಹಾಯವಾಗಬಹುದು. ಕುಟುಂಬದೊಂದಿಗೆ ಒಳ್ಳೆಯ ಶುಭ ಸಮಯ ಅಥವಾ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಪ್ರೀತಿ ಮತ್ತು ವಿವಾಹ, ಪ್ರೀತಿಯಲ್ಲಿರುವವರಿಗೆ ಈ ತಿಂಗಳು ನಂಬಿಕೆ ಬಹಳ ಮುಖ್ಯವಾಗಿದೆ. ಸಂಗಾತಿಯ ಬಗ್ಗೆ ಅನುಮಾನ, ಸಣ್ಣ ವಿಷಯಗಳಿಗೂ ದೊಡ್ಡದಾಗಿಸುವುದನ್ನು ತಪ್ಪಿಸಿ. ತೆರೆದ ಮನಸ್ಸಿನಿಂದ ಮಾತನಾಡುವುದು ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ವಿವಾಹ ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಮಾತುಕತೆಗಳು ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಸಹನೆ ಇದ್ದರೆ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಗ ಪರಿಹಾರವಾಗುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಹೆಚ್ಚಾಗುವಂತ ಸಮಯವಾಗಿದೆ. ವಿಷಯಗಳನ್ನು ಕಲಿಯಲು ಇದು ಉತ್ತಮ ಅವಕಾಶ ಎಂದೇ ಹೇಳಬಹುದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿರುವವರಿಗೆ ತಮ್ಮ ಓದಿನ ಕಡೆ ಕಟ್ಟುನಿಟ್ಟಾಗಿ ಗಮನ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆಯುವುದನ್ನು ಕಡಿಮೆ ಮಾಡಿ ಓದಿನ ಕಡೆ ಸ್ವಲ್ಪ ಗಮನವನ್ನು ವಹಿಸಿದರೆ ಯಶಸ್ಸಿನ ದಾರಿ ನಿಮ್ಮದು ಎಂದು ಹೇಳಬಹುದು. ಇನ್ನು ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರಿಗೆ ಹೊಟ್ಟೆ, ಜೀರ್ಣಕ್ರಿಯೆ, ನಿದ್ರೆಯ ಕೊರತೆ ಅಥವಾ ಆಯಾಸದ ಸಮಸ್ಯೆಗಳು ಕೂಡ ಕಾಣಬಹುದಾಗಿದೆ. ಸಮಯಕ್ಕೆ ಊಟ, ಸಾಕಷ್ಟು ನೀರು ಮತ್ತು ನಿಯಮಿತ ವ್ಯಾಯಾಮ ನಿಮ್ಮ ಸಹಾಯ ಮಾಡಬಹುದು. ವಾಹನ ಚಲನೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ಹಾಗೆ ಒಂದು ಮುಖ್ಯ ಎಚ್ಚರಿಕೆ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಶಕ್ತಿ ನಿಮ್ಮ ದೊಡ್ಡ ಬಲ. ಆದರೆ ಅತಿಯಾಗಿ ಯೋಚಿಸುವುದು ನಿಮ್ಮ ದುರ್ಬಲತೆಯಾಗಬಹುದು. ಪ್ರತಿಯೊಂದು ವಿಷಯಕ್ಕೂ ಹೆಚ್ಚು ಯೋಚಿಸಬೇಡಿ. ಒಮ್ಮೆ ಸಮಯವೇ ಉತ್ತರ ನೀಡುತ್ತದೆ. ಇನ್ನು ಈ ತಿಂಗಳಿಗೆ ಪರಿಹಾರಗಳು: ಪ್ರತಿ ಬುಧವಾರ ಶ್ರೀ ಗಣೇಶನ ಪೂಜೆಯನ್ನು ಮಾಡಿ. ಬುಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ದಾನ ಮಾಡುವುದು ಶುಭ ಫಲವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಸಂಪೂರ್ಣ ನಿಮ್ಮ ಆಗಸ್ಟ್ 2026 ತಿಂಗಳು ಹೇಗಿರಲಿದೆ ಎನ್ನುವುದನ್ನು ನೋಡೋಣ. ಒಟ್ಟಾರೆ ಆಗಸ್ಟ್ 2026 ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶ, ಹೊಸ ಜವಾಬ್ದಾರಿಗಳು ಮತ್ತು ನಿರ್ಧಾರಗಳನ್ನು ತೆಗೆದುಕೊಂಡರೆ ಸ್ಥಿರ ಬೆಳವಣಿಗೆಯನ್ನು ಕಾಣುವಂತ ತಿಂಗಳಾಗಿರಬಹುದು. ತಾಳ್ಮೆ, ಸರಿಯಾದ ನಿರ್ಧಾರ ಮತ್ತು ಶಾಂತ ಸ್ಥಿತಿಯಿಂದ ಮುಂದುವರೆದರೆ ಈ ತಿಂಗಳು ನಿಮ್ಮ ಭವಿಷ್ಯಕ್ಕೆ ಉತ್ತಮ ಅಡಿಪಾಯ ಹಾಕಬಹುದಾಗಿದೆ. ನಿಮ್ಮ ರಾಶಿ ಕನ್ಯಾ ರಾಶಿಯಾಗಿದ್ದರೆ ಕಮೆಂಟ್ನಲ್ಲಿ ಓಂ ಬುಧಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಅಥವಾ ಶೇರ್ ಅನ್ನು ಕೂಡ ಮಾಡಿ. ಇದೇ ರೀತಿಯಾದಂತಹ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.